ಹೊಸ ಪಕ್ಷ ಕಟ್ಟುವ ನಿರ್ಧಾರದಿಂದ ಹಿಂದೆ ಸರಿದ ಯತ್ನಾಳ್ ಯಾಕಂತ ಗೊತ್ತಿಲ್ಲ. ಏಕಾಏಕಿಯಾಗಿ ಯೂಟರ್ನ್ ಹೊಡೆದಿದ್ದಾರೆ ಯತ್ನಾಳ್. ಈಗ ಹೊಡೆದಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಯೂಟರ್ನ್ ಯಾಕೆ ಹೊಡೆದ್ರು ಯತ್ನಾಳ್ ಅವರು? ನಿರ್ಧಾರ ಮಾಡಿದ್ರು ಯತ್ನಾಳ್ ಅವರು, ಆದರೆ ಈಗ ಆ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಏಕಾಏಕಿ ಯೂಟರ್ನ್ ಹೊಡೆದಿದ್ದು ಯಾಕೆ ಯತ್ನಾಳ್? ಹಾಗಾದ್ರೆ ಯತ್ನಾಳ್ ಮುಂದಿನ ಪ್ಲಾನ್ ಏನು ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಕರ್ನಾಟಕ ಹಿಂದೂ ಪಾರ್ಟಿ ಸ್ಥಾಪಿಸುವುದಾಗಿ ಹೇಳಿಕೆ ಕೊಟ್ಟಿದ್ರು ಯತ್ನಾಳ್. ಈಗ ಹೊಸ ಪಾರ್ಟಿ ಕಟ್ಟುವ ಒಂದು ಆಲೋಚನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೇಲುಕೋಟೆಯ ಚಲುವನಾರಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಹೊಸ ಪಕ್ಷ ಕಟ್ಟುವ ಬಗ್ಗೆ ಮಾತನಾಡಿರುವಂತಹ ಯತ್ನಾಳ್ ಅವರು, ನನ್ನ ಗಮನ ಕೇವಲ ಹಿಂದುತ್ವ ಅಭಿವೃದ್ಧಿ ಬಗ್ಗೆ ಮಾತ್ರ ಇದೆ. ಭ್ರಷ್ಟಾಚಾರ ಮುಕ್ತ ಆಡಳಿತದ ಮೇಲೆ ನನ್ನ ಹೋರಾಟ ಇದೆ. ಬಿಜೆಪಿ ಹೈಕಮಾಂಡ್ಗೆ ಹಿಂದುತ್ವದ ಶಕ್ತಿ ಅರ್ಥವಾಗಿದೆ. 2028ರ ವೇಳೆಗೆ ರಾಜ್ಯದ ಸಿಎಂ ಆಗಿ ಹಿಂದೂ ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡುವಂತಹ ಅವಕಾಶ ಸಿಗಬಹುದು ಅಂತ ಹೇಳಿರುವಂಥ. ಹಾಗಾದರೆ ಯತ್ನಾಳ್ ಅವರ ಒಂದು ಮಾತಿನ ಅರ್ಥ ಏನು? ಮುಂದಿನ ಪ್ಲಾನ್ ಏನು? ಕರ್ನಾಟಕ ಹಿಂದೂ ಪಾರ್ಟಿ ಸ್ಥಾಪಿಸೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಈ ಹಿಂದೆ. ಆದರೆ ಈಗ ಆ ಒಂದು ಹೇಳಿಕೆಯಿಂದ, ಹೊಸ ಪಕ್ಷ ಕಟ್ಟುವ ಒಂದು ನಿರ್ಧಾರದಿಂದ ಯತ್ನಾಳ್ ಅವರು ಹಿಂದೆ ಸರಿದಿರುವಂಥದ್ದು. ಏಕಾಏಕಿಯಾಗಿ ಈ ಥರ ಯೂಟರ್ನ್ ಹೊಡೆಯೋಕ್ಕೆ ಕಾರಣ ಆದರೂ ಏನು? ಯಾಕೆ ಈ ರೀತಿ ಹಿಂದೆ ಸರಿದ್ರು ಯತ್ನಾಳ್ ಅವರ? ಹಾಗಾದರೆ ಪ್ಲಾನ್ ಬೇರೆ ಏನಾದರೂ ಇದೆಯಾ? ಪ್ಲಾನ್ ಎ ಇಲ್ಲ, ಪ್ಲಾನ್ ಬಿ ಅನ್ನೋ ಥರ ಏನಾದರೂ ಬೇರೆ ಇದೆಯಾ? ಕರ್ನಾಟಕ ಹಿಂದೂ ಪಾರ್ಟಿ ಸ್ಥಾಪಿಸುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಈ ಹಿಂದೆ. ನಾನೊಂದು ಹೊಸ ಪಕ್ಷವನ್ನೇ ಕಟ್ತೀನಿ ಅಂತ ಸದನದಲ್ಲಿಯೂ ಕೂಡ CM ಸಿದ್ದರಾಮಯ್ಯ ಮುಂದೆ ಕೂಡ ಹೇಳಿದರು, ಪಕ್ಷ ಕಟ್ತೀನಿ ನಾನು ಅಂತ. ಆದರೆ ಮೇಲುಕೋಟೆಯ ಚಲುವರಾಯಸ್ವಾಮಿ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಆ ವೇಳೆ ಅವರು ಮಾತನಾಡಿ ಹೇಳಿದ್ದಾರೆ, ಹೊಸ ಪಕ್ಷದ ಬಗ್ಗೆ ಮಾತನಾಡುವ ಒಂದು ಏನಾದರೂ ಮಾಡುವಂಥ ಒಂದು ಯಾವುದೇ ನಿರ್ಧಾರ ಇಲ್ಲ. ನನ್ನ ಗಮನ ಬೇರೆಯೇ ಇದೆ. ಹಿಂದುತ್ವ ಮತ್ತು ಅಭಿವೃದ್ಧಿ ಏನಿದೆ ಅದರ ಕಡೆ ನನ್ನ ಗಮನ ಇದೆ. ಭ್ರಷ್ಟಾಚಾರ ಮುಕ್ತ ಆಡಳಿತದ ಮೇಲೆ ನನ್ನ ಹೋರಾಟ ಇದೆ. ಅದಕ್ಕೆ ನಾನು ಒತ್ತು ಕೊಡ್ತೀನಿ. BJP ಹೈಕಮಾಂಡ್ಗೆ ಹಿಂದುತ್ವದ ಒಂದು ಶಕ್ತಿ ಏನು ಅನ್ನೋದು ಈಗ ಅರ್ಥವಾಗಿದೆ. ಆ ನಿಟ್ಟಿನಲ್ಲಿ 2028ರ ವೇಳೆಗೆ ಏನು ಚುನಾವಣೆ ಇರುತ್ತಲ್ಲ, ಆಗ ರಾಜ್ಯದ CM ನಾನು ಆಗ್ತೀನಿ ಗೆದ್ದು. ಹಿಂದೂ ಸಮಾಜದ ಉದ್ಧಾರಕ್ಕಾಗಿ ನಾನು ಕೆಲಸವನ್ನು ಮಾಡುವಂತಹ ಒಂದು ಯೋಚನೆ ಇದೆ. ಅದಕ್ಕೆ ನನಗೆ ಅವಕಾಶ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಇವರ ಮಾತಿನ ಅರ್ಥ ಏನು? BJP ಹೈಕಮಾಂಡ್ನ ಬಗ್ಗೆ ಈಗ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಾರೆ ಅಂತಂದರೆ, BJPಯಿಂದ ಹುಚ್ಚಾಟಿದ್ದ ವ್ಯಕ್ತಿ ಇವರು, ಹೊರಗೆ ಕಳಿಸಿದ್ರು ಇವ್ರನ್ನ BJPಯಿಂದ. ಆದರೆ ಈಗ ಮತ್ತೆ BJP ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ, ಒಂದು ವೇಳೆ ಇವರನ್ನೇನಾದರೂ BJP ಮತ್ತೆ ಕರೆಸ್ಕೊಳ್ತಾ ಇದೆಯಾ ವಾಪಸ್? ಹಿಂದೆ ಸರಿಯೋಕೆ ಕಾರಣ ಇದು ಕೂಡ ಇರಬಹುದಾ ಅನ್ನುವಂಥ ಅನುಮಾನ. ಯತ್ನಾಳ್ ಅವರು ಸುಮ್ಮನೆ ಯಾವುದೋ ಒಂದು ಹೇಳಿಕೆಯನ್ನು ಕೊಡಲ್ಲ. ಈಗ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನೋ ಒಂದು ಅರ್ಥ ಇದೆ ಅನ್ನೋ ಥರ ಆಗ್ತಾ ಇದೆ. ಯೂಟರ್ನ್ ಹೊಡೆದಿದ್ದಾರೆ ಅಂತಂದರೆ, BJP ಹೈಕಮಾಂಡ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಹೈಕಮಾಂಡ್ ಏನೋ ಒಂದು ಸುದ್ದಿಯನ್ನು ಇವ್ರಿಗೆ ಕಳಿಸಿದೆ, ಸಂದೇಶವನ್ನು ಕಳಿಸಿದೆ ಅನ್ನುವಂತಹ ವಿಚಾರ ಕೂಡ ಇರ್ಬೋದು ಅಂತ ಅನುಮಾನ. ಆದರೆ ಅವರು ಹೊಸ ಪಕ್ಷ ಕಟ್ಟಲ್ಲ. ನನ್ನ ಉದ್ದೇಶ ಇರುವಂಥದ್ದು ಹಿಂದುತ್ವವನ್ನು ಕಾಪಾಡಬೇಕು, ಹಿಂದೂ ಸಮಾಜವನ್ನು ಕಾಪಾಡಬೇಕು, ಅದರ ಬಗ್ಗೆ ಗಮನ ಹರಿಸ್ತೇನೆ. ಹಿಂದೂಗಳ ಶಕ್ತಿ, ಹಿಂದೂಗಳ ಸಾಮರ್ಥ್ಯ, ಹಿಂದುತ್ವದ ಬಗ್ಗೆ ಹೈಕಮಾಂಡ್ಗೆ ಗೊತ್ತಾಗಿದೆ ಅದರ ಶಕ್ತಿ ಏನು ಅಂತ. 2028ರಲ್ಲಿ ನಾನು CM ಆಗಿಯೇ ಆಗ್ತೇನೆ ಅಂತ ಹೇಳಿರುವಂಥದ್ದು ಯತ್ನಾಳ್ ಅವರು. ಈ ಒಂದು ವಿಚಾರದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಆಗಾಗ. ಇವರು ಯಾರೇ ಇದ್ರೂ ಸರಿ ಅವರಿಗೆ ನೇರವಾಗಿ ಗುಂಡೇಟು ಹೊಡೆದ ರೀತಿಯಲ್ಲಿ ಮಾತನಾಡುವಂತಹ ವ್ಯಕ್ತಿ ಯತ್ನಾಳ್. ಹಿಂದುತ್ವದ ಒಂದು ವಿಚಾರ ಅಂತ ಬಂದಾಗ ಮೊದಲಿಗರು ಆ ಒಂದು ವಿಚಾರದಲ್ಲಿ ಮಾತಾಡುವಾಗ ಅದೇ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಹಿಂದೂ ಪಾರ್ಟಿ ಏನು, ಕರ್ನಾಟಕ ಹಿಂದೂ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದರು, ಆದರೆ ಈಗ ಮಾಡಲ್ಲ. ನನ್ನ ಯೋಚನೆ ಬೇರೆಯೇ ಇದೆ. ಹಿಂದುತ್ವದ ಬಗ್ಗೆ ಹೋರಾಡಬೇಕು ನಾನು, ಹಿಂದೂ ಸಮಾಜವನ್ನು ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಹಿಂದೂ ಯುವಕರಿಗೆ ಸಹಾಯ ಮಾಡಬೇಕು, ಹಿಂದೂಗಳ ಕುಟುಂಬಕ್ಕೆ ಸಹಾಯ ಮಾಡಬೇಕು, ಹಿಂದೂ ಪರ ಸರ್ಕಾರವನ್ನು ತರಬೇಕು ಅಂತಹ ಯೋಚನೆ ಇದೆ ನನಗೆ. ಹಿಂದೆ ಅನೇಕ ಬಾರಿ ಕೂಡ ಅವರು ನೇರವಾಗಿ ಹೇಳ್ತಾ ಇದ್ರು, ನನಗೆ ಸಾಬ್ರು ಓಟು ಬೇಡ ಅಂತ. ಅಂತಹ ವ್ಯಕ್ತಿ ಈಗ ತಮ್ಮ ಒಂದು ನಿರ್ಧಾರದಿಂದ ಹಿಂದೆ ಸರಿದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.